ನೀಟ್ ವಾರ್ ಅಂತ್ಯವಾಗ್ತಾ ಇದ್ದಂತೆ ಜೋರಾಯಿತು ಕ್ಯಾಬಿನೆಟ್ ಕಸರತ್ತು. ಇದೇ ವಾರದಲ್ಲಿ ಫೈನಲ್ ಆಗುತ್ತಾ ಹಾಗಾದ್ರೆ ಡಿಕೆ ಕ್ಯಾಬಿನೆಟ್ 2.0? ನೀಟ್ ವಾರ್ ಅಂತ್ಯವಾಗ್ತಾ ಇದ್ದಂತೆ ಕ್ಯಾಬಿನೆಟ್ ಕಸರತ್ತು ಜೋರಾಗಿದೆ. ಇದೇ ವಾರದಲ್ಲಿ ಫೈನಲ್ ಆಗುತ್ತಾ ಹಾಗಾದ್ರೆ ಡಿಕೆ ಕ್ಯಾಬಿನೆಟ್ 2.0 ಅನ್ನೋ ಪ್ರಶ್ನೆ ಎದ್ದಿದೆ. ಇನ್ನು ದೆಹಲಿಯತ್ತ ಹೊರಟ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನಾಳೆಗೆ ಫೈನಲ್ ಆಗುತ್ತಾ ಹಾಗಾದ್ರೆ ರಾಜ್ಯ ಸಚಿವ ಸಂಪುಟ ಪಟ್ಟಿ. ದೆಹಲಿ ಪ್ರವಾಸಕ್ಕೂ ಮುನ್ನ ಖರ್ಗೆ ಭೇಟಿಯಾದ ಹಲವು ಶಾಸಕರು. ಇನ್ನು ಶಾಸಕ ಅಶೋಕ್ ಪಟ್ಟಣ್, ಬಂಗಾರಪೇಟೆ ನಾರಾಯಣ ಸ್ವಾಮಿ, ರಹೀಂ ಖಾನ್, ಎಂಎಲ್ಸಿ ವಸಂತ್ ಕುಮಾರ್, ಮಾಜಿ ಸಚಿವ ಬೋಸರಾಜುರಿಂದ ಖರ್ಗೆ ಭೇಟಿ ಮಾಡಿದ್ದಾರೆ. ಇನ್ನು ಸಚಿವ ಸ್ಥಾನಕ್ಕಾಗಿ ಮಲ್ಲಿಕಾರ್ಜುನ್ ಖರ್ಗೆ ಬಳಿ ತೀವ್ರ ಲಾಬಿಯನ್ನ ನಡೆಸಿದ್ದಾರೆ ಕೆಲವೊಂದಿಷ್ಟು ಶಾಸಕರು. ಇನ್ನು ನಾಳೆ ಅಥವಾ ನಾಡಿದ್ದೇ ಕ್ಯಾಬಿನೆಟ್ ಸಚಿವರ ಪಟ್ಟಿ ಫೈನಲ್ ಆಗುತ್ತಾ ಹಾಗಾದ್ರೆ? ಬುಧವಾರ ಹೊಸ ಸಚಿವರಿಂದ ಪ್ರಮಾಣ ವಚನ ಆಗೋ ಸಾಧ್ಯತೆ ಇದೆ. ಇನ್ನು 20 ಜನರಲ್ಲಿ 15 ಜನ ಹೊಸಬರಿಗೆ ಸಚಿವ ಸ್ಥಾನ ಇಲ್ಲಿ ಬಹುತೇಕವಾಗಿ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇನ್ನು 5-6 ಜನ ಬಿಟ್ಟು ಹೊಸಬರಿಗೆ ಚಾನ್ಸ್ ಅಂತ ಹೇಳಿ ಸುರ್ಜೇವಾಲಾ ಅವರು ಕೂಡ ಹೇಳಿದ್ದಾರೆ. ಇನ್ನು ಒಂದ್ ಕಡೆ ಈ ಕ್ಯಾಬಿನೆಟ್ ಸರ್ಕಸ್ ಸಚಿವ ಸಂಪುಟ ಪಟ್ಟಿ ಯಾವಾಗ ರಚನೆ ಆಗುತ್ತೆ ಅಂತ ಹೇಳಿ ಕೆಲವೊಂದಿಷ್ಟು ಶಾಸಕರು ಕೂಡ ನೋಡ್ತಾ ಇದ್ರು. ಹಾಗಾದ್ರೆ ನಾಳೆನೆ ಫಿಕ್ಸ್ ಆಗುತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ಇನ್ನು ನಾಳೆ ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯನವರು ಹಾಗೆ ಪಿಕೆ ಹರಿಪ್ರಸಾದ್. ನಾಳೆ ಮತ್ತೊಂದು ಮೀಟಿಂಗ್ ಆಗುತ್ತೆ. ಆ ಮೀಟಿಂಗ್ ನಲ್ಲಿ ಸಚಿವ ಸಂಪುಟ ರಚನೆ ಆಗುತ್ತಾ ಹಾಗಾದ್ರೆ? ಒಂದ್ ಕಡೆ ಇಲ್ಲಿ 5-6 ಜನರನ್ನ ಬಿಟ್ಟು ಹೊಸಬರಿಗೆ ಚಾನ್ಸ್ ಕೊಡೋದಕ್ಕೆ ಹೈಕಮಾಂಡ್ ಕೂಡ ಸಿದ್ಧವಾಗಿದೆ. ಸುರ್ಜೇವಾಲಾ ಅವರು ಕೂಡ ಹೇಳಿದ್ದಾರೆ. ಇನ್ನು ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಕೆಲವೊಂದಿಷ್ಟು ಶಾಸಕರು ಕೂಡ ಭೇಟಿ ಮಾಡಿ ಲಾಬಿ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಈಗ ನಾಳೆ ಕ್ಯಾಬಿನೆಟ್ ಸಚಿವರ ಪಟ್ಟಿ ಫೈನಲ್ ಆಗುತ್ತೆ. ಆ ಸಚಿವರ ಪಟ್ಟಿಯಲ್ಲಿ ಯಾರೆಲ್ಲ ಹೆಸರಿರುತ್ತೆ ಅನ್ನೋದು ಒಂದ್ ರೀತಿಯಾಗಿ ಪ್ರಶ್ನೆ ಎದ್ದಿರುವಂತದ್ದು. ಈ ಬಾರಿ ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ ಹಾಗಾದ್ರೆ?